ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥ ಎಚ್ ನರಸಿಂಹನವರ ಕೆಲವು ವಿಚಾರಗಳನ್ನು ನೋಡ್ತಾ ಬಂದಿದ್ವಿ. ಅಲ್ಲಿ ಪ್ರಕೃತಿ, ಮಾನವ, ಈ ಖಗೋಳಶಾಸ್ತ್ರ, ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲದರ ಭಾಗವಾಗಿರುವಂಥದ್ದು ಮತ್ತು ಈ ಜ್ಯೋತಿಷ್ಯಕ್ಕೂ ಮತ್ತು ಖಗೋಳಶಾಸ್ತ್ರದಲ್ಲಿರುವಂಥ ಕೆಲವು ಸಂಗತಿಗಳಿಗೂ ಹೇಗೆಲ್ಲ ವ್ಯತ್ಯಾಸಗಳಿದ್ವು ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ವಿ. ಈಗ ನೇರವಾಗಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಪುಟ ಸಂಖ್ಯೆ 102ರಿಂದ ನಾವು ಮತ್ತೆ ಶುರು ಮಾಡೋಣ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಅನ್ನುವಂಥ 3 ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕ ಕಾಲ ಸಹಜವಾಗಿ ಯಾವ ಅರ್ಥವೂ ಅದರಲ್ಲಿ ಇರೋದಿಲ್ಲ. ಅಂದರೆ ಜ್ಯೋತಿಷ್ಯದಲ್ಲಿ ನೋಡ್ಬೇಕು ನೀವು ಯಾವಾಗಲೂ ರಾಹುಕಾಲ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಗುಳಿಕ ಕಾಲ ಅನ್ನುವಂಥದ್ದು ಮಧ್ಯಮ, ಇನ್ನು ಯಮಗಂಡ ಕಾಲ ತೀರ ಕೆಟ್ಟದ್ದು, ಅಥವಾ ನೀವು ಗುಳಿಕ ಕಾಲದಲ್ಲಿ ಮಾತ್ರ ಕೆಲಸಗಳನ್ನು ಮಾಡಬೇಕು. ಆಮೇಲೆ ರಾಜಯೋಗ ಅಂತ ಕೂಡ ನಾವು ಬರ್ತದೆ, ಅಲ್ಲಿ ಕೂಡ ನೀವು ರಾಜಯೋಗದಲ್ಲೇ ಕೆಲಸಗಳನ್ನ ಮಾಡಬೇಕು. ರಾಹುಕಾಲ ಇತ್ತು, ಯಮಗಂಡ ಕಾಲ ಇತ್ತು ಅಂತಂದರೆ ನೀನು ಒಂದು ಹೆಜ್ಜೆನೂ ಮುಂದೆ ಇಡಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ನಮಗೆ ಹೇಳ್ತಾರೆ. ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಇವನ್ಯಾವನ್ನೂ ಮಾಡಬಾರ್ದು, ನಡೆಸಬಾರ್ದು ಅಂತ ಹೇಳ್ತಾರೆ. ಈ ನಂಬಿಕೆ ನಿಜವೇ ಆಗಿದ್ದರೆ, ಹೆಚ್ಚು ನರಸಿಂಹ ಕೇಳೋದು ಏನು ಅಂತಂದರೆ, ಇದು ನಿಜವೇ ಆಗಿದ್ದರೆ ಆ ಕಾಲದಲ್ಲಿ ಹೊರಟಂಥ ವಿಮಾನ, ರೈಲು, ಬಸ್ಸುಗಳು ಕೂಡ ದಿನ ಅದೇ ಕಾಲದಲ್ಲಿ ಹೋಗ್ತಾ ಇದ್ವು ಅಂತಂದರೆ ಅವು ಅಪಘಾತಕ್ಕೆ ಈಡಾಗಬೇಕಾಗಿತ್ತು, ಯಾಕಾಗೋದಿಲ್ಲ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಲಂಡನ್, ಚಿಕಾಗೋ, ನ್ಯೂಯಾರ್ಕ್ ಇಂಥ ಬಹಳಷ್ಟು ವಿಮಾನ ನಿಲ್ದಾಣಗಳಲ್ಲಿ ಕೂಡ ಯಾವಾಗಲೂ ವಿಮಾನಗಳು ಬಂದು ಹೋಗ್ತಾ ಮಾಡ್ತಾ ಇರ್ತವೆ ಅನ್ನುವಂಥದ್ದು. ನಾವು ಮನೆಯಿಂದ ಒಂದು ಹೆಜ್ಜೆ ಇಡಬೇಕಂದ್ರೂ ಜ್ಯೋತಿಷ್ಯ ಹೇಳ್ತಾನೆ, ರಾಹು ಕಾಲದಲ್ಲಿ ಯಾವತ್ತಿಗೂ ನೀನು ಮನೆಯಿಂದ ಹೊರಗೆ ಹೋಗಬೇಡ, ರಾಹುಕಾಲ ಮುಗಿಯೋವರೆಗೂ ನೀನು ಯಾವುದೇ ಶುಭ ಕಾರ್ಯಕ್ಕೆ ಮುಂದಡಿ ಇಡಬೇಡ ಅಂತ ಹೇಳ್ತಾರಲ್ಲ. ಸೊ ಇದನ್ನು ಪ್ರಶ್ನೆ ಮಾಡ್ತಾರೆ. ಒಂದು ರೈಲು ಕೂಡ ಹೊರಡಬೇಕು ಅಂದರೆ ರಾಹುಕಾಲ, ಯಮಗಂಡ ಕಾಲ ಇವನ್ನೆಲ್ಲ ನೋಡ್ತಾ ಇರೋದಿಲ್ಲ. ಹಾಗಾದರೆ ಒಂದು ವೇಳೆ ರಾಹುಕಾಲದಲ್ಲಿ ಹೊರಟಂಥದ್ದು ಅಥವಾ ಪ್ರಯಾಣದ ಆರಂಭ ಆದರೆ ಅಪಾಯ ಅನ್ನುವಂಥದ್ದಿದ್ದರೆ ರೈಲು ಕೂಡ ಅಪಘಾತ ಆಗಬೇಕಾಗಿತ್ತಲ್ಲ ಅಂತ ಕೂಡ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಎತ್ತುತ್ತಾರೆ ಎನ್ನುವಂಥದ್ದು. ಮುಂದೆ ಜಾತಕಗಳು ಅಂತ ಕೇಳ್ತೀವಿ. ಮದುವೆ ಸಂದರ್ಭಗಳಲ್ಲಿ ಕೂಡ ಗಂಡು ಹೆಣ್ಣಿನ ಜಾತಕಗಳನ್ನು ನೋಡಿ ಮದುವೆಯನ್ನು ನಿಶ್ಚಯ ಮಾಡೋದು ನಮಗೆಲ್ಲ ಗೊತ್ತಿದೆ. ಸೊ ಇದೆಲ್ಲ ಗ್ರಹಗಳ ಆಧಾರದಿಂದ ಇವುಗಳನ್ನು ಬರೆಯಲಾಗ್ತದೆ. ನೀನು ಹುಟ್ಟಿದಂಥ ಸಮಯದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಇದ್ವು ಅನ್ನುವಂಥ ಆಧಾರದ ಮೇಲೆ ಇದನ್ನು ಬರೀತಾರೆ ಅನ್ನುವಂಥದ್ದು. ಇದು ಈ ಜಾತಕಗಳ ಆಧಾರದ ಮೇಲೆ ನಿನ್ನ ಜೀವನದಲ್ಲಿ ಏನೇನು ಆಗ್ತದೆ ಅನ್ನುವಂಥದ್ದು, ಮದುವೆಯಿಂದ ಹಿಡ್ಕೊಂಡು ಅತ್ತೆ ಮಾವನ ಮೇಲೆ ದುಷ್ಪರಿಣಾಮ ಇರ್ಬೋದು, ನಿನ್ನ ಜೀವನದಲ್ಲಿರುವಂತಹ ಪ್ರಯಾಣ, ಅಪಘಾತಗಳು, ಸಾವು, ನೋವು ಇವುಗಳನ್ನೆಲ್ಲ ಕೂಡ ಈ ಜಾತಕ ನಿರ್ಧರಿಸ್ತದೆ ಅನ್ನೋದಾದರೆ, ಉದಾಹರಣೆಗೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತಂದರೆ, ವಧುವರರ ಜಾತಕಗಳು ಬಹಳಷ್ಟು ಸಮರ್ಪಕವಾಗಿ ಕೂಡಿ ಬಂದಿದ್ದನ್ನು ಗಮನಿಸಿಯೇ ಎಷ್ಟೋ ಮದುವೆ ಆಗ್ತವೆ, ಬಹಳಷ್ಟು ಚೆನ್ನಾಗೈತಿ ಇವರಿಬ್ಬರು ಜಾತಕ ಅಂಥೇಳಿ ಕೂಡಿ ಮದುವೆ ಅದನ್ನು ಜಾತಕಗಳನ್ನು ಸೇರಿಸಿ ಜಾತಕಗಳನ್ನು ನೋಡಿ ಮದುವೆ ಆದಂಥ ಎಷ್ಟೋ ಮದುವೆಗಳು ಕೂಡ ಮುರಿದು ಬಿದ್ದಿವೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತು ಜಾತಕ ಸೂಚಿಸುವುದಕ್ಕಿಂತ ಮುಂಚೆಯೇ ಅನೇಕ ವಿಧವೆಯರು ಕೂಡ ದೊರೆಯುತ್ತಾರೆ. ಬಹಳಷ್ಟು ಜನ ಭಾಳ ಚೆನ್ನಾಗಿದೆ ನಿನ್ನ ಜಾತಕ, ನೀನು 100 ವರ್ಷಗಳ ಕಾಲ ನೀನು ಬದುಕ್ಬೋದು, ಆಮೇಲೆ ಪುತ್ರ ಭಾಗ್ಯ ಇರ್ತದೆ, ಸಂತಾನ ಭಾಗ್ಯ ಇರ್ತದೆ, ಸಮೃದ್ಧ ಇರ್ತದೆ, ನಿನ್ನ ಮುತ್ತೈದ ಭಾಗ್ಯ ಇರ್ತದೆ, ಈ ರೀತಿಯಾಗಿ ಎಲ್ಲ ಹಸಿ ಸುಳ್ಳುಗಳನ್ನು ಆಡ್ತಾರೆ. ಆದರೆ ನಿಜವಾದ ಜಾತಕಗಳು ಕೂಡ ಏನಾಗ್ತವೆ, ಒಂದೊಂದು ಸಾರಿ ನಾವು ಒಳ್ಳೆಯ ಜಾತಕ ಅಂದ್ಕೊಂಡಾಗೂ ಕೂಡ ಬಾಲ್ಯದಲ್ಲೇ ವಿಧವೆಯರಾದವರನ್ನು ನಾವು ನೋಡ್ತಾ ಇರ್ತೀವಿ ಅನ್ನುವಂಥದ್ದು. ಇವೆಲ್ಲ ಲೆಕ್ಕಾಚಾರಗಳು ಕೂಡ ಬುಡಮೇಲಾಗುವುದನ್ನು ನಾವು ಬಹಳಷ್ಟು ಸಾರಿ ಕಾಣ್ತೇವೆ. ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪಿದ ಜಾತಕಗಳ ಪ್ರಕಾರ ನಡೆದ ಮದುವೆಗಳಲ್ಲೂ ಕೂಡ ಅನೇಕ ದುರಂತಗಳು ಕೂಡ ನಡೀತಾ ಇರ್ತವೆ ಅನ್ನುವಂಥದ್ದು. ಜಗತ್ತಿನಲ್ಲಿ 90% ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತಾ ಇವೆ.
ಅವೆಲ್ಲವೂ ಉಳಿದವರಂತೆಯೇ ಸುಖವೋ ಅಸುಖವೋ ಎರಡೂ ಆಗ್ತಾನೆ ಇರ್ತವೆ ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ಸಂಗತಿಯನ್ನು ನಾವು ಗಮನಿಸೋದಾದರೆ, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡಿದಾಗ ಆ ಜ್ಯೋತಿಷ್ಯದ ಮೇಲೆ ಬಹಳಷ್ಟು ಮಾರಕ ಪರಿಣಾಮವನ್ನು ಉಂಟು ಮಾಡ್ತದೆ. ಹೇಗೆ ಅಂತಂದರೆ, ಜ್ಯೋತಿಷಿಗಳು ಇನ್ನೂ ಒಂದು ಮುಂದೆ ಹೋಗಿ ಒಂದು ಸುಳ್ಳನ್ನು, ಒಂದು ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾರೆ ಅಂತಂದರೆ, ವಿಮಾನ ಅಪಘಾತದಲ್ಲಿ ಸತ್ತಂಥ ಅಥವಾ ಭೂಕಂಪದಲ್ಲಿ ಅಥವಾ ಸುನಾಮಿ ಬಂದು ಸತ್ತಂಥ, ಸಾಮೂಹಿಕವಾಗಿ ಸತ್ತಂಥ ಜನರ ಜಾತಕ ಎಲ್ಲರದ್ದು ಒಂದೇ ಆಗಿರ್ತದೆ ಅನ್ನುವಂಥದ್ದು ಕೂಡ ಅಸಂಬದ್ಧವಾದದ್ದು, ಅಸಂಗತವಾದದ್ದು, ಅದೆಲ್ಲ ನಂಬಲಿಕ್ಕೆ ಬಹಳಷ್ಟು ಅಯೋಗ್ಯವಾದದ್ದು ಅಂತ ಕೂಡ ಎಚ್ ನರಸಿಂಹವರು ಹೇಳ್ತಾರೆ ಅನ್ನುವಂಥದ್ದು. ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಅಥವಾ ಸಮಯೋಚಿತ ಬುದ್ಧಿ ಇರಬೇಕು. ಅವು ಯಾವ ಜಾತಕದಲ್ಲಿ ಒಂದೇ ದಿನದ ಸಾವಿನದ ಭವಿಷ್ಯ ಬರೆದಿದೆಯೋ ಅಂಥವರನ್ನು ಮಾತ್ರ ಹುಡುಕಿಕೊಂಡು ಮರಣಕ್ಕೆ ಕಾರಣವಾಗಬೇಕು. ನಿಜ, ಇವ್ರು ಕೇಳುವಂತಹ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀನು ಉದಾಹರಣೆಗೆ ಭೂಕಂಪದಿಂದಲೇ ಸಾವು ಅಂಥೇಳಿ ನಿನ್ನ ಜಾತಕದಲ್ಲಿ ಬರೆದಿತ್ತು ಅಂತಂದರೆ, ಒಂದು 4 ಜನದ್ದು ಬರೆದಿದೆ ಅಂತ ಇಟ್ಕೊಳ್ಳಿ. 4 ಜನರದ್ದು ನೀವು 4 ಜನ ಇಂಥ ದಿನ ಇಂಥ ಸಮಯದಲ್ಲಿ ಭೂಕಂಪ ಬಂದು ಸಾಯ್ತೀರಿ ಅಂತ ಬರೆದಿತ್ತು, ಅವ್ರ ಜಾತಕದಲ್ಲಿ ಇತ್ತು ಅಂತಂದರೆ, ಒಬ್ಬನು ಅಮೇರಿಕದಲ್ಲಿದ್ದಾನೆ, ಇನ್ನೊಬ್ಬನು ಭಾರತದಲ್ಲಿದ್ದಾನೆ, ಅಥವಾ ಇನ್ನೊಬ್ಬನು ಬೆಂಗಳೂರಿನ ಯಾವುದೋ ಒಂದು ಗಲ್ಲಿಯಲ್ಲಿದ್ದಾನೆ, ಇನ್ನೊಬ್ಬನು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿದ್ದಾನೆ ಅಂದ್ಕೊಳ್ಳಿ. 4 ಜನರನ್ನು ಭೂಕಂಪ ಅವರಿದ್ದ ಜಾಗದಲ್ಲಿಯೇ ಭೂಕಂಪ ಆಗಿ ಅವನನ್ನು ಮಾತ್ರ ಬಲಿ ಯಾಕೆ ತಗೊಳ್ಳೋದಿಲ್ಲ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಈ ನೈಸರ್ಗಿಕ ವಿಕೋಪಗಳು ಕೂಡ ಜಾತಕ, ಜ್ಯೋತಿಷ್ಯ ಎಷ್ಟೊಂದು ಮಾರಕವಾಗಿದೆ, ಅದು ಎಷ್ಟೊಂದು ಅದನ್ನು ಟೊಳ್ಳುತನ ಅದರಿಂದ ಕೂಡಿದೆ ಅನ್ನುವಂಥದ್ದನ್ನು ಕೂಡ ನಮಗೆ ಅರಿವಾಗ್ತದೆ ಅನ್ನುವಂಥದ್ದು. ಇನ್ನೊಂದು ನೋಡ್ಬೋದು ನೀವೆಲ್ಲ, ಒಂದು ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ತಮಾಷೆ ಆಗಿರ್ತದೆ. ನೀವೆಲ್ಲ ನೋಡಬಹುದು, ಬೆಳಗ್ಗೆ ಟಿ ವಿ ಚಾನಲ್ ಹಾಕಿದ ತಕ್ಷಣವೇ ಬರ್ತದೆ ಏನು ಅಂತ ಜ್ಯೋತಿಷ್ಯ, ನಿಮ್ದು ಯಾವ ರಾಶಿಗಳು, ನಿಮ್ಗೇನೇನು ಆಗ್ತದೆ ಇವತ್ತು. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಅವ್ರು ಹೇಳಿರುವಂಥದ್ದು ಪ್ರತಿ ಒಂದು ತಿಂಗಳು ಬೇಕಾದ್ರೆ ಒಂದು ಗಮನಿಸಿ ನೋಡಿ, ಪ್ರತಿದಿನವೂ ಒಂದೊಂದು ರೀತಿ ಒಂದೊಂದು ರಾಶಿಯನ್ನು ಬದಲು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವೆಲ್ಲವೂ ಕಾಮನ್ನಾಗಿ, ಅಂದರೆ ಸರಳವಾಗಿ ಸುಲಭವಾಗಿ ಅವನ್ನ ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಜೀವನದಲ್ಲಿ ಘಟಿಸುವಂಥ ಸಂಗತಿಗಳನ್ನೇ ಕೂಡ ಹೇಳ್ತಾರೆ ಅನ್ನುವಂಥದ್ದು. ಮೊನ್ನೆ ನಾನು ಇಲ್ಲೊಂದು ವಾಟ್ಸಪ್ಪಲ್ಲಿ ಬಂದಿರುವಂಥ ಸಂದೇಶವನ್ನು ನೋಡಿ ತುಂಬ ನಗ್ತಾ ಇದ್ದೆ. ಅದರಲ್ಲಿ ಒಬ್ಬ ಜ್ಯೋತಿಷಿ ಹೇಳಿರುವಂಥ ಅದು ಶಬ್ದದ ಒಂದು ಸ್ಕ್ಯಾಲಿಟನೋ ಅಥವಾ ಸರಿನೋ ಗೊತ್ತಿಲ್ಲ, ಬಟ್ ಅದು ಏನಿತ್ತು ಅಂತಂದರೆ, ಯಾವುದೋ ಒಂದು ರಾಶಿ ಕೊಟ್ಟಿದ್ದ, ಅವಿವಾಹಿತರಿಗೂ ಕೂಡ ಸಂತಾನೋತ್ಪತ್ತಿ ಲಭ್ಯವಾಗಲಿದೆ ಅಂತ ಕೊಟ್ಟಿದ್ದ. ಸೊ ಹೀಗೆ ಒಂದು ರೀತಿ ತಮಾಷೆಯಾಗಿ ಕೂಡ ಇರ್ತವೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದದ್ದು. ಮತ್ತು ಕೆಲವು ಪತ್ರಿಕಾ ಪ್ರತಿನಿಧಿಯು ನಡೆಸುವ ಚುನಾವಣೆಯ, ಅಂದರೆ ಈಗ ಉದಾಹರಣೆಗೆ ಚುನಾವಣೆಯಲ್ಲಿ ಯಾವ್ದು ಗೆಲ್ತಾನೆ, ಯಾವ ಕ್ಯಾಂಡಿಡೇಟ್ ಗೆಲ್ತಾನೆ, ಎಷ್ಟು ಅಂತರದಿಂದ ಗೆಲ್ತಾನೆ, ರಾಜ್ಯದಲ್ಲಿ ಯಾವುದೋ ಒಂದು ಪಕ್ಷ ಎಷ್ಟು ಸೀಟ್ಗಳನ್ನು ಗೆಲ್ತಾರೆ, ಇವೆಲ್ಲ ಕೂಡ ಅವ್ರಿಗೆ ಹೇಗೆ ಅವರು ಊಹಿಸ್ತಾರೆ ಅಂತಂದರೆ, ಅವರೂ ಕೂಡ ಸಮೀಕ್ಷೆಯನ್ನು ಮಾಡಿರ್ತಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ಇಬ್ಬರು ಜ್ಯೋತಿಷಿಗಳ ಭವಿಷ್ಯದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಇರಲಿ, ಒಬ್ಬನೇ ಜ್ಯೋತಿಷಿಯ ಭವಿಷ್ಯವು ಕೂಡ ಗೊಂದಲದಿಂದ ಕೂಡಿದ್ದು ಸತ್ಯಕ್ಕೆ ಬಹಳ ದೂರದಲ್ಲಿ ಇರುತ್ತದೆ. ಒಂದು ವಿಷಯವನ್ನು, ಒಂದು ಸಂಗತಿಯನ್ನು ಇಬ್ಬರು ಜ್ಯೋತಿಷಿಗಳು ಹೇಳೋದಿರಲಿ, ಒಬ್ಬನೇ ಜ್ಯೋತಿಷಿ ಒಂದು ವಿಷಯವನ್ನು ಮತ್ತೊಂದು ಸಾರಿ ಹೇಳಿದಾಗ ಅದು ಗೊಂದಲದಿಂದ ಕೂಡಿರ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಎಲ್ಲ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಹಲವಾರು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾಗ ಯಾರಾದರೂ ಒಬ್ಬರ ಮಾತು ನಿಜವಾಗಿ ನಡೆಯುವ ಸಂಗತಿಗಳೊಂದಿಗೆ ಸರಿ ಹೊಂದುವುದು ಆಶ್ಚರ್ಯವೇನೂ ಅಲ್ಲ. ಒಂದು 4-5 ಜನ ಒಂದೊಂದು ರೀತಿಯಾಗಿ ಮಾತುಗಳನ್ನು ಆಡಿರ್ತಾರೆ. ಅದು ಹೇಳ್ತೀವಲ್ಲ ನಾವು ಹಳ್ಳಿ ಕಡೆ, ಕಾಗಿ ಕೂಡೋದಕ್ಕೆ ಟೊಂಗೆ ಮುರಿಯೋದಕ್ಕೆ ಸಮ ಆಯಿತು ಅಂತ. ಸೊ ಹಾಗೆ ಯಾರೋ ಒಂದು ಹೇಳಿರುವಂಥದ್ದು ಸರಿ ಹೊಂದ್ಬಿಟ್ರೆ ಅದು ಆಶ್ಚರ್ಯ ಏನೂ ಇಲ್ಲ ಅನ್ನುವಂಥದ್ದು. ಆದರೆ ಜ್ಯೋತಿಷಕ್ಕೆ ಯಾವುದೇ ಅಧಿಕೃತತೆಯೂ ಇಲ್ಲ, ಆಧಾರ ಪ್ರಯೋಗ ಇವ್ಯಾವೂ ಇಲ್ಲ. ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ವೇಳೆಯನ್ನು ಸೂಚಿಸುತ್ತದೆ, ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ. ಕೆಟ್ಟು ಹೋದಂಥ ಶೆಲ್
ನೀವು ಶೆಲ್ ತೆಗೆದಿರುವಂಥದ್ದು ಅಥವಾ ಕೆಟ್ಟು ಹೋಗಿರುವಂತಹ ಗಡಿಯಾರ, ಈ ಉದಾಹರಣೆಗೆ 12 ಗಂಟೆ ಇತ್ತು ಅಂತಂದರೆ ಅದೇ 12 ಗಂಟೆನ 12 ಗಂಟೆಗೆ 12 ಗಂಟೆ ತೋರಿಸ್ಬೇಕಲ್ಲ, ಸರಿಯಾದದ್ದನ್ನೇ ತೋರಿಸ್ಬೇಕಲ್ಲ. ಹಾಗೆ ಯಾವುದೋ ಒಂದು ದಿನ ಅಥವಾ ಯಾವುದೋ ಒಂದು ವಿಷಯ ಸರಿಯಾದ ಕೂಡಲೇ ಅದು ಪ್ರತಿ ಸರಿನೂ ಅದು ಆಗ್ತದೆ ಅಂಥೇಳಿ ಆಗೋದಿಲ್ಲ. ಉದಾಹರಣೆನೂ ಕೊಟ್ಟು ಹೇಳ್ತಾರೆ, ಏನು ಅಂತಂದರೆ ಕೋತಿ ಯಾವುದೋ ಒಂದು ಟೈಪ್ ರೈಟರ್ನ ಮ್ಯಾಗೆ ಸುಮ್ಮನೆ ಒತ್ತಾ ಹೋಗ್ತದೆ, ಅದು ಒಂದು ಯಾವುದೋ ಒಂದು ಪದನೋ ಅಥವಾ ಶೇಕ್ಸ್ಪಿಯರ್ನ ಒಂದು ದ್ವಿಪದಿಯೋ ರಚಿತ ಆಗಿಬಿಡ್ಬೋದು. ಹಾಗಂತ ಮಾತ್ರಕ್ಕೆ ಈ ಕೋತಿ ಅಥವಾ ಈ ಮಂಕಿ ಎಲ್ಲ ಟೈಪಿಂಗನ್ನು ಕಲ್ತ್ಬಿಡ್ತಾ ಅನ್ನೋಂಗೆ ಸಾಧ್ಯ ಇಲ್ಲ. ಅಥವಾ ಅದು ಕಾವ್ಯ ಶಕ್ತಿ ಜ್ಞಾನ ಇದೆ ಇಲ್ಲ. ಸೊ ಹೀಗೆ ಜ್ಯೋತಿಷಿಗಳು ಅಥವಾ ಈ ಜ್ಯೋತಿಷ್ಯ ಅನ್ನುವಂಥ ಒಂದು ಸಂಗತಿ ನಮಗೆಲ್ಲ ಬಹಳಷ್ಟು ವೈಚಾರಿಕತೆಯನ್ನು ತಂದುಕೊಡ್ತದೆ. ಅಂದರೆ ಅದು ಎಷ್ಟು ನಮ್ಮಲ್ಲಿ ಬೇರು ಬಿಟ್ಟಿದೆ, ಎಷ್ಟು ಮೂಢನಂಬಿಕೆಗಳನ್ನು ಬಿತ್ತುತ್ತಾ ಇದೆ ಅನ್ನುವಂಥದ್ದನ್ನು ನೋಡಬಹುದು. ಹೆಣ್ಣು ಮಕ್ಕಳಿಗೆ ಜನ್ಮ ಇತ್ತ ತಾಯಿಯೊಬ್ಬಳಿಗೆ ಪ್ರತಿ ಸಾರಿ ಹೆಣ್ಣುವನ್ನು ಹೆರುವಂಥ ಒಬ್ಬ ತಾಯಿಗೆ ಜ್ಯೋತಿಷ್ಯ ಹೇಳ್ತಾನೆ, ಈ ಸಾರಿ ನೀನು ಗಂಡು ಮಗುವನ್ನು ಹೆರ್ತೀಯಾ ಅಂಥೇಳಿ. ಆದರೆ ಅವಳಿಗೆ ಮತ್ತೆ ಹೆಣ್ಣೆ ಹುಟ್ಟಿದ ನಂತರ ಅವಳು ಬಂದು ಕೇಳ್ತಾಳೆ, ಅಲ್ಲ ಸ್ವಾಮೀಜಿ, ಜ್ಯೋತಿಷಿಯವರೇ, ನೀವು ಗಂಡು ಹುಡ್ತಾರೆ ಅಂತ ಹೇಳಿದ್ರಿ, ಮತ್ತೆ ಹೆಣ್ಣಾಯ್ತಲ್ಲ ಅಂತ ಕೇಳಿದಾಗ ಗೋಡೆ ಮೇಲೆ ಒಂದು ಹೆಣ್ಣು ಮಗು ಅಂತ ಬರೆದಿರ್ತದೆ. ಅದನ್ನು ತೋರಿಸಿ ಹೇಳ್ತಾನೆ ಅವನು, ನೋಡು, ನಾನು ಈ ಸರಿನೂ ಹೆಣ್ಣೆ ಹುಟ್ಟುತ್ತಾ ಇತ್ತು, ಆದರೆ ನಿನಗೆ ಸಂತೋಷ ಆಗಲಿ ಅಥವಾ ನಿನಗೆ ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ನಿಂಗೆ ನೋವಾಗದಿರಲಿ ಅಥವಾ ಬೇಜಾರಿಂದ ನೀನು ಅದು ಆಗದೇ ಇರಲಿ ಅಂಥೇಳಿ ನಾನು ಮತ್ತೆ ಸುಳ್ಳು ಹೇಳಿದೆ ಅಂಥೇಳಿ. ಹೀಗೆ ಬಹಳಷ್ಟು ಜಾಣತನದ ತಂತ್ರಗಳನ್ನು ಅವರು ಉಪಯೋಗ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಜೀವನದಲ್ಲಿ ಎಲ್ಲವೂ ಪೂರ್ವ ನಿರ್ಧಾರವಾಗುತ್ತದೆಂಬ ವಿಧಿವಿಧಾನವನ್ನು ಜ್ಯೋತಿಷ್ಯ ತಿಳಿಸ್ತದೆ. ಜನರು ನಿರಾಶೆಯಲ್ಲಿದ್ದಾಗ, ಸಮಸ್ಯೆಗಳಲ್ಲಿ ಇದ್ದಾಗ ಜ್ಯೋತಿಷಿಗಳನ್ನು ಮೊರೆ ಹೋಗ್ತಾರೆ. ಅಂದರೆ ಮನುಷ್ಯನ ಜೀವನ ಏನೋ ಒಂದು ಪೂರ್ವ ನಿರ್ಧರಿತ ಆಗ್ತದೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕಂಡ್ಕೋಬಾರ್ದು. ಯಾಕೆಂದರೆ ಆಯ್ಕೆ ನಮ್ಮ ಕೈಯಲ್ಲಿದೆ, ಒಳ್ಳೆಯದು ಕೆಟ್ಟದ್ದು ನಮ್ಮ ಕೈಯಲ್ಲಿದೆ, ನಾಶ ವಿನಾಶ ಮತ್ತು ಸಮೃದ್ಧಿ ಹೊಂದೋದು ಕೂಡ ನಮ್ಮ ಕೈಯಲ್ಲಿದೆ. ಅದು ಯಾವುದೂ ಕೂಡ ಪೂರ್ವ ನಿರ್ಧರಿತ ಅಲ್ಲ ಅನ್ನುವಂಥದ್ದು ಕೂಡ. ಆದರೆ ಎಲ್ಲೋ ಒಂದು ಕಡೆ ಮನುಷ್ಯ ದುರಂತದ ಬದುಕಿಗೆ ಒಗ್ಗಿಸ್ಕೊಳ್ತಾ ಇದ್ದಾನೇನೋ ಅಂತ ನಮಗೆ ಅನುಮಾನ ಕಾಡ್ತದೆ. ಹೇಗೆ ಅಂತಂದರೆ, ಉದಾಹರಣೆಗೆ ಮನುಷ್ಯನಿಗೆ ಅಸಹಾಯಕತೆ ಬಂದಾಗ ಬಹಳಷ್ಟು ಅನಾಥ ಪ್ರಜ್ಞೆಯಿಂದ, ಏಕಾಕಿತನದಿಂದ, ಒಂಟಿತನದಿಂದ ಅವನು ಬಾಧಿಸ್ಕೊಳ್ತಾ ಇರ್ತಾನೆ. ಪಶ್ಚಾತ್ತಾಪ ಪಟ್ಕೊಳ್ಳುವಂಥ ಸಂದರ್ಭದಲ್ಲಿ ತನ್ನನ್ನು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ದೇವರಿಗೆ ಮೊರೆ ಹೋಗ್ತಾ ಇರ್ತಾನೆ, ಜ್ಯೋತಿಷಿಗಳಿಗೆ ಮೊರೆ ಹೋಗ್ತಾನೆ. ಆವಾಗ ಇದೆಲ್ಲ ವಿಧಿಲಿಖಿತ, ಹಿಂಗಾಗಬೇಕು ಅಂತ ಬರೆದಿತ್ತೋ ಏನೋ ಆಯಿತು ಅಂಥೇಳಿ ಅವನು ಆರೋಪಿಸುವುದು ಕೂಡ ಒಂದು ರೀತಿ ಅವನ ಅಸಹಾಯಕತೆಯನ್ನು ತೋರಿಸ್ತದೆ ಎನ್ನುವಂಥದ್ದು. ದಿನನಿತ್ಯದ ಉದಾಹರಣೆಗೆ ಜೀವನದಲ್ಲಿ ಶಾಂತಿ ಇವೆಲ್ಲ ಕೂಡ ಪೂಜೆಗಳಿಂದ ಪರಿಹಾರ ಆಗ್ತದೆ ಅಂತ ಕೂಡ ನಂಬಿಕೆ, ಅದು ಕೂಡ ಸುಳ್ಳು ಅನ್ನುವಂಥದ್ದು. ಉದಾಹರಣೆಗೆ ಯಾರೋ ಒಬ್ಬರು ಸ್ವಾಮೀಜಿ ಮೊನ್ನೆ ಮಾತಾಡ್ತಾಯಿದ್ರು, ನಾವೆಲ್ಲ ಹಣ ಬರಲಿ, ನಮ್ಮ ಹತ್ರ ನಾವು ಶ್ರೀಮಂತರಾಗಲಿ ಅಂಥೇಳಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಆದರೆ ಅಮೇರಿಕಾ, ಫ್ರಾನ್ಸ್, ಜಪಾನ್ ಮುಂತಾದ ದೇಶಗಳಲ್ಲಿ ಲಕ್ಷ್ಮಿ ಅಂದ್ರೆ ಯಾರೂ ಗೊತ್ತಿಲ್ಲ, ಆದರೂ ಇವತ್ತು ಅವರು ಶ್ರೀಮಂತರಾಗ್ತಾ ಇಲ್ವೇ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಬಹಳಷ್ಟು ನಾವು ವಿಚಾರವನ್ನು ಮಾಡಬೇಕು ಅನ್ನುವಂಥದ್ದು. ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗುವುದನ್ನು ಮೇಲಿನ ಎಲ್ಲ ಉದಾಹರಣೆಗಳಿಂದ ನಾವು ನೋಡಿದ್ವಿ. ಅನೇಕ ಜನ ಶಿಕ್ಷಣವನ್ನು ಪಡೆದವರು, ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ನಂಬುವುದು ಕೂಡ ಶೋಚನೀಯ ವಿಚಾರ. ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಹಾಡುವುದು ಕಂಡುಬರುತ್ತದೆ. ಜ್ಯೋತಿಷ್ಯವು ಉಳಿದ ಮೂಢನಂಬಿಕೆಗಳಂತೆ ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುತ್ತದೆ ಎನ್ನುವಂಥದ್ದು. ನೋಡ್ರಿ, ಇದು ಬರೀ ಅನಕ್ಷರಸ್ಥರಷ್ಟೇ ಸಮಸ್ಯೆ ಅಲ್ಲ. ಶಿಕ್ಷಣ ತಜ್ಞರು, ತಂತ್ರಜ್ಞರು, ಬಹಳಷ್ಟು ವಿಜ್ಞಾನಿಗಳು ಕೂಡ ಇದನ್ನು ನಂಬ್ತಾರೆ ಅಂತಂದರೆ ಶೋಚನೀಯ ವಿಚಾರ. ಯಾಕೆಂದರೆ ಉದಾಹರಣೆಗೆ ನನಗೊಂದು ಕಾಡ್ತಾ ಇತ್ತು, ಹೇಳ್ತೀನಿ. ಆದರೂ ನಮ್ಮ ಇಸ್ರೋದವರು ಕೂಡ ಕೆಲವು ಸಾರಿ ರಾಕೆಟ್ಗಳನ್ನು ಉಡಾವಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ರಾಕೆಟ್ಟಿನ ಒಂದು ಸಣ್ಣ ಪ್ರತಿಕೃತಿಯನ್ನು ಮಾಡಿ, ಸಣ್ಣದ ಒಂದು ರಾಕೆಟನ್ನು ಮಾಡಿ ಅದನ್ನು ಮುಂದಿಟ್ಟು ತಿಮ್ಮಪ್ಪನಿಗೆ ಪೂಜೆ ಮಾಡಿಸಿ ಕಾಯಿ ಹೊಡೆದ ಮೇಲೇ ರಾಕೆಟ್ ಹಾರಿಸ್ತಾರೆ. ಅಂದರೆ ಇಂಥ ವಿಜ್ಞಾನ ತಂತ್ರಜ್ಞಾನ ಮುಂದುವರಿದ ಸಂದರ್ಭದಲ್ಲೂ ಕೂಡ ದೇವರಿಗೆ ಮೊರೆ ಹೋಗ್ತಾನೆ ಅಂದರೆ ಮನುಷ್ಯ
ಹೇಗೆ ಎಷ್ಟೊಂದು ಮತ್ತು ಜ್ಯೋತಿಷ್ಯ ಯಾವ ಸಮಯಕ್ಕೆ ಹೋಗಬೇಕು, ಯಾವ ಸಮಯಕ್ಕೆ ಉಡಾವಣೆ ಮಾಡಬೇಕು ಅಂತ ಜ್ಯೋತಿಷ್ಯರನ್ನು ಕೇಳಿ ಉಡಾವಣೆ ಮಾಡ್ತಾರೆ ಅನ್ನುವಂಥದ್ದಾದರೆ ನಮ್ಮ ದೇಶ ಇನ್ನೂ ಎಷ್ಟು ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಖಗೋಳಶಾಸ್ತ್ರವು ವಿಜ್ಞಾನವಾಗಿ ಇವತ್ತು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಪುರಾತನ ನಂಬಿಕೆ ತಪ್ಪು ಗ್ರಹಗಳನ್ನೆಲ್ಲ ಕೂಡ ಅದು ಹೊಂದಿದೆ ಎನ್ನುವಂಥದ್ದು. ಜ್ಯೋತಿಷ್ಯ ಮಾತ್ರ ಹೊಂದಿದೆ, ಖಗೋಳ ಅಲ್ಲ. ಈಗಲೂ ನವಗ್ರಹಗಳು ಜ್ಯೋತಿಷ್ಯದ ದಾರಿಯನ್ನು ತೋರಿಸ್ತವೆ. ಇವುಗಳಲ್ಲಿ 4 ಗ್ರಹಗಳೇ ಇಲ್ಲ. ಜ್ಯೋತಿಷ್ಯದಲ್ಲಿ 4 ಗ್ರಹಗಳ ಹೆಸರೇ ಇಲ್ಲ. ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತಹ ಹೊಸ ಗ್ರಹಗಳನ್ನು ವಿಜ್ಞಾನ ಹೊಸದಾಗಿ ಕಂಡುಹಿಡಿದ್ರು. ಆದರೆ ಇವರಲ್ಲಿ ಹಳೆಯ ನಂಬಿಕೆಗಳಲ್ಲೇ ಇವರು ಮುಳುಗಿ ಹೋಗಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ನಮ್ಮ ದೇಶದಲ್ಲಿ ಸಾಮಾಜಿಕ ಕೆಳಸ್ತರದಿಂದ ಬಂದ ಜನರು ಶಿಕ್ಷಣವನ್ನು ಮೊದಲ ಬಾರಿಗೆ ಪಡೆದುಕೊಂಡಾಗ ಅವರಲ್ಲಿ ರೂಪುಗೊಳ್ಳುತ್ತಿರುವ ಮನೋಭಾವ ಕೂಡ ಅಪಾಯಕಾರಿಯಾಗಿ ಬಂದಿದೆ ಎನ್ನುವಂಥದ್ದು. ನಾವು ಮುಂದುವರಿದ ಅಭಿವೃದ್ಧಿ ಹೊಂದುತ್ತಿರುವ ಅನ್ನುವಂಥ ಮನೋಭಾವನೆಯನ್ನು ನಾವು ಈಗ ಅನುಕರಿಸ್ತಾ ಇದ್ದೇವಲ್ಲ, ಅದೆಲ್ಲ ಭ್ರಮೆಯಿಂದ ಕೂಡಿದ್ದು ಅಂತ ಹೇಳ್ತಾರೆ. ಜ್ಯೋತಿಷ್ಯದಂತಹ ಪ್ರಗತಿ ವಿರೋಧಿ ನಂಬಿಕೆಗಳನ್ನು ಹೊಂದುವುದು ಕೂಡ ಸಾಮಾಜಿಕ ಅಂತಸ್ತಿನ ಇವತ್ತಿನ ಗುರುತು ಆಗಿದೆ ಎನ್ನುವಂಥದ್ದು. ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರ ಇರಬೇಕು ಅಂಥೇಳಿ ಎಚ್ಚರಣೆ ಮಾಡ್ತಾನೆ. ನಕ್ಷತ್ರ ವೀಕ್ಷಣೆ, ಜ್ಯೋತಿಷ್ಯ, ಶಕುನಗಳ ಆಧಾರದಿಂದ ಶುಭ ಅಶುಭವನ್ನು ತಿಳಿಸುವುದು, ಒಳಿತು ಕೆಡುಕಾಗುವುದು ಇವೆಲ್ಲ ಕೂಡ ಎಲ್ಲ ತ್ಯಜಿಸಬೇಕು ಅಂಥೇಳಿ ನಮ್ಮ ಬುದ್ಧ ನಮ್ಮಲ್ಲಿ ಹೇಳ್ತಾನೆ. ಬುದ್ಧ ಹೇಳಿದ ಮೇಲೂ ಕೂಡ ಇವತ್ತು ಅದನ್ನು ಪಾಲಿಸ್ತೀವಿ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ ಅನ್ನುವಂಥದ್ದು. ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ್ದಂಥ ಸ್ವಾಮಿ ವಿವೇಕಾನಂದರ ಅವರೂ ಕೂಡ ಜ್ಯೋತಿಷ್ಯದ ಬಗ್ಗೆ ಕಟುವಾದ ಅಭಿಪ್ರಾಯವನ್ನು ಪಡ್ತಾರೆ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ, ಆದರೆ ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇವೆಲ್ಲ ದೌರ್ಬಲ್ಯ ಹೊಂದಿದಂಥವರ ಒಂದು ಗುರುತುಗಳಾಗಿವೆ ಅನ್ನುವಂಥದ್ದು. ಉತ್ತಮ ಆಹಾರ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಅವರೆಲ್ಲ ಯಾಕಂದರೆ ಮಾನಸಿಕವಾಗಿ ಅವರು ನೊಂದು ಹೋಗಿದ್ದಾರೆ, ದುರ್ಬಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎನ್ನುವಂಥದ್ದು. ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಯಾವುದೇ ಶಿಕ್ಷಣದ ಕ್ರಮದ ಮುಖ್ಯ ಉದ್ದೇಶ ಆಗಬೇಕು. ನಾನು ಮೊದಲೇ ಹೇಳಿದೆ, ಪ್ರಶ್ನೆ ಮಾಡದೆ ಅದನ್ನು ಪರಿಶೀಲನೆ ಮಾಡದೆ ಯಾವುದನ್ನು ಕೂಡ ಒಪ್ಕೋಬಾರ್ದು. ಅದು ಯಾವುದೇ ಆಗಿರ್ಬೋದು, ಭಗವದ್ಗೀತೆ, ಬೈಬಲ್ಲು, ಕುರಾನ್ ಏನೇ ಆಗಿರಲಿ, ಯಾವುದೇ ಒಂದು ವಿಷಯ ವಸ್ತು ಆಗಿರಲಿ, ಅವುಗಳೆಲ್ಲ ವೈಜ್ಞಾನಿಕ ಹಿನ್ನೆಲೆಯಿಂದ ಕೂಡಿರಬೇಕು. ಅದು ತೃಪ್ತಿಯನ್ನು ಉಂಟು ಮಾಡಬೇಕು ಮತ್ತು ಸಮಾಜ ಸುಧಾರಣೆಗೆ ಒಂದು ಶಿಕ್ಷಣ ಒಂದು ಉದ್ದೇಶವಾಗಿ ಅದು ನಮಗೆ ಕೊಡುಗೆಯನ್ನು ಕೊಡ್ತಾ ಇರಬೇಕು ಅನ್ನುವಂಥದ್ದು. ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ ಅನ್ನುವಂತಹ ವ್ಯತ್ಯಾಸ ಕೂಡ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ವಿಶ್ವವಿದ್ಯಾಲಯ ಹಾಗೂ ಉನ್ನತ ಶಿಕ್ಷಣ ಕೊಡುತ್ತಿರುವ ಸಂಸ್ಥೆಗಳು ಜ್ಯೋತಿಷ್ಯ, ಹಸ್ತಸಾಮುದ್ರಿಕ, ಪವಾಡದಂತಹ ಪ್ರಗತಿ ವಿರೋಧಿ ಅಂಶಗಳ ವೈಜ್ಞಾನಿಕ ತಪಾಸಣೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಳ್ಳಬೇಕು ಅನ್ನುವಂಥದ್ದು. ಅಂಥವರಿಗೆ ತೆರೆದ ಮನಸ್ಸು ಇರಬೇಕು. ಇಲ್ಲಿ ತೆರೆದ ಮನಸ್ಸು ಎಂದರೆ ಖಾಲಿ ತೆರೆ ಅಲ್ಲ, ಎಲ್ಲ ಪ್ರಶ್ನೆಗಳನ್ನು, ವಿಚಾರಗಳನ್ನು ನಮ್ಮಲ್ಲಿ ಇಳಿಸಿಕೊಂಡು ಅವುಗಳಿಗೆ ಪ್ರಶ್ನೆಗಳನ್ನು ಹಾಕಿಕೊಂಡು ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಮಾರ್ಗ ಅನ್ನುವಂಥದ್ದು. ನೀವೆಲ್ಲ ನೋಡಬಹುದು, ಬಹಳಷ್ಟು ಕಡೆ ಇವತ್ತು ಮೂಢನಂಬಿಕೆಯ ವಿರುದ್ಧ ಕೂಡ ಬಹಳಷ್ಟು ಪ್ರಗತಿಪರರು ಕೂಡ ಇವತ್ತು ಹೋರಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಮಾವಾಸ್ಯೆ ದಿನ ಅಥವಾ ಗ್ರಹಣದ ದಿನ ಬಾಣಂತಿಯರು ಅಥವಾ ಈ ಗರ್ಭಿಣಿ ಮಹಿಳೆಯರು ಊಟ ಮಾಡಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ಇಲ್ಲೇ ಧಾರವಾಡದ ಒಂದು ಕಡಪ ಮೈದಾನದಲ್ಲಿ ಪ್ರತಿ ಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ನಡೆಯುವಂಥ ಕಾಲದಲ್ಲಿಯೇ ಎಲ್ಲ ಹಳ್ಳಿ ಹೆಣ್ಮಕ್ಳು ನೋಡ್ಬೋದು, ನೀವೆಲ್ಲ ಕತ್ತಲ ಕೋಣೆಯಲ್ಲಿ ಕೂತಿರ್ತಾರೆ. ಆದರೆ ಇವರು ಇಲ್ಲಿ ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಾರೆ, ನಮಗೇನೂ ಆಗೋದಿಲ್ಲ ಅಂಥೇಳಿ. ಅಂದರೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅಂದರೆ ವಿಚಾರವನ್ನು ನಾವು ಮಾಡಬೇಕು ಅನ್ನುವಂಥದ್ದು. ನೀವು ಇನ್ನೂ ಒಂದು ಯೂಟ್ಯೂಬ್ ಚಾನೆಲ್ಗಳು ಅಥವಾ ಬೇರೆ ಬೇರೆ ಕಡೆ ಎಲ್ಲ ನೋಡಬಹುದು. ನಟರಾಜ್ ಹುಲಿಕಲ್ ಅನ್ನುವಂಥ ಒಬ್ಬ ವ್ಯಕ್ತಿಯು ಕೂಡ ಏನು ಮಾಡ್ತಾರೆ ಅಂದರೆ, ಈ ಮೂಢನಂಬಿಕೆಗಳು, ದೆವ್ವ ಬರೋದು, ಭೂತ ಬರೋದು, ಜ್ಯೋತಿಷ್ಯಗಳು ಹೇಳುವಂಥ ವಿಷಯಗಳನ್ನೆಲ್ಲ ಸುಳ್ಳು ಮಾಡಿ ತೋರಿಸ್ತಾರೆ. ಪವಾಡಗಳನ್ನೆಲ್ಲ ತಾವೇ ಮಾಡಿ ತೋರಿಸ್ತಾರೆ. ಈಗ ಕೈಯಲ್ಲಿ ಲಿಂಬೆಹಣ್ಣು ಹೆಂಗೆ ಬಂತು, ಸೊ ಹಿಂಗೆ ಅನೇಕ ವಿಚಾರಗಳನ್ನು ಕೂಡ ತಿಳ್ಕೊಬೋದು. ಆದರೆ ಈ ವಿದ್ಯಾರ್ಥಿಗಳಾದ ನಾವು ನಮ್ಮ ಮುಖ್ಯ ಕೆಲಸ ಏನು ಅಂತಂದರೆ, ಯಾವುದೇ ವಿಷಯವನ್ನಾಗಲಿ ಯಾವುದೇ ವಿಷಯ ಆದರೂ ಸರಿ ಪ್ರಶ್ನಿಸದೆ, ಪರಿಶೀಲನೆ ಮಾಡದೆ
ಒಪ್ಪಿಕೊಳ್ಳಬಾರ್ದು ಅನ್ನುವಂಥ ಮನೋಭಾವನೆಯನ್ನು ನಾವು ಹೊಂದಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಬೇಕು. ನಮ್ಮ ಜೀವನ ಇರೋದು ಕೂಡ ನಮ್ಮ ಕೈಯಲ್ಲಿ, ಬೇರೆ ಯಾರ ಕೈಯಲ್ಲೂ ಇರೋದಿಲ್ಲ. ನಾನು ಮೊದಲೇ ಹೇಳಿದೆ ಏನು ಅಂತಂದರೆ, ಹಸ್ತವನ್ನು ನೋಡಿ ಹೇಳ್ತಾ ಇರ್ತಾರೆ, ಹಸ್ತವನ್ನು ನೋಡಿ ಭವಿಷ್ಯ ಹೇಳ್ತಾ ಇರ್ತಾನೆ ಅಂತಂದರೆ, ಹಸ್ತ ಅಲ್ಲ ಕೈಯೇ ಇಲ್ಲದಿರುವನ್ನು ಕೂಡ ಭವಿಷ್ಯ ಇರ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಎಚ್ ನರಸಿಂಹಯ್ಯರು ಕೂಡ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥ ಲೇಖನದಲ್ಲಿ ಎರಡೂ ಅಂಶಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಯಾವತ್ತಿಗೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಹೊಂದಿರದ ಕಾರಣ ಇವತ್ತು ಅದು ಅರ್ಥರಹಿತವಾಗಿ ನಮ್ಮಲ್ಲಿ ಕಾಣ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.